ನಟಿ ಪೂಜಾ ಗಾಂಧಿ ಕಿರಣ್ ವಿವಾದ ಈಗ ಕಲಾವಿದರ ಸಂಘದ ಮೆಟ್ಟಿಲೇರಿದೆ. ಕಿರಣ್ ವಿರುದ್ಧ ನಟಿ ಪೂಜಾ ಗಾಂಧಿ ಈಗ ಕಲಾವಿದರ ಸಂಘಕ್ಕೆ ದೂರು ನೀಡಿದ್ದಾರೆ. ಅಷ್ಟೇ ಅಲ್ಲ, ಡಾಕ್ಟರ್ ಕಿರಣ್ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕುವ ನಿರ್ಧಾರಕ್ಕೂ ಬಂದಿದ್ದಾರೆ. ಹಾಗಂತ ಇಂದು ಗ್ರೀನ್ ಹೌಸ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಹಾಗೇನೆ ಮತ್ತೆ ಕಿರಣ್ ಮೇಲೆ ಪೂಜಾ ಗಾಂಧಿ ಇಲ್ಲೂ ನಿನ್ನೆಯಂತೆಯೇ ಹರಿಹಾಯ್ದರು. ಉದ್ದೇಶ ಏನೂ ಇಲ್ಲ. ಅವರು ಇವತ್ತು ಒಂದು ಚಾನಲಲ್ಲಿ ನಾನು ಲೈವ್ಗೆ ಹೋಗಿದ್ದೆ. ಅಲ್ಲಿ ಅವರು ಚಾನಲ್ ಅವ್ರಿಗೆ ಫೋನ್ ಮಾಡಿದ್ರು. ಈ ಕಾರಣ ಏನಂದ್ರೆ, ಇಲ್ಲ ಅವರು ಪೂಜಾ ಗಾಂಧಿ ನನ್ನ ಬಗ್ಗೆ ಯಾರ ಹತ್ರ, ನಮ್ಮ ಫ್ರೆಂಡ್ಸ್ ಹತ್ರ ಏನೋ ಮಾತಾಡಿದ್ದಾರೆ. ಏನು ಮಾತಾಡಿದ್ದೀನಿ ಹೇಳಿ, ಅದು ನನಗೆ ಗೊತ್ತಿಲ್ಲ. ನಾನು ಕ್ಲಾರಿಫೈ ಮಾಡ್ಕೊಂಡು ಹೇಳ್ತೀನಿ. ಇದೆಲ್ಲ ಮಾಡಿದ್ಮೇಲೆ ನೀವು ಇವಾಗ ಕ್ಲಾರಿಫೈ ಮಾಡ್ತೀರಾ? ನಾನು ಫಸ್ಟ್ ಆಫ್ ಆಲ್ ಅವ್ರ ಬಗ್ಗೆ ನನಗೆ ಯಾಕೆ ಮಾತಾಡಬೇಕು? ನನಗೆ ಯಾವುದು ಪರ್ಸ್ನಲ್ ಬಿಸ್ನೆಸ್ ಏನು ಡೀಲಿಂಗ್ ಇಲ್ಲ ಅವ್ರ ಹತ್ರ. ನಾನೇನು ಮಾತಾಡಿಲ್ಲ ಅವ್ರ ಬಗ್ಗೆ ಎಲ್ಲೋ. ಅವರು ಅದೇ ನಮಗೂ ಕೂಡ ಅರ್ಥ ಆಗ್ತಾ ಇಲ್ಲ. ನಾನು ತಿರುಪತಿಯಿಂದ ವಾಪಸ್ ಬಂದೆ. ಎಲ್ಲ ವೆಬ್ಸೈಟ್ಸಲ್ಲಿ ಎಲ್ಲ ಕಡೆ ಜನ ನನಗೆ ಫೋನ್ ಮಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ಏನು ಪೂಜಾ ಏನಾಗ್ತಾ ಇದೆ, ಅದು ಏನಾಗ್ತಾ ಇದೆ. ನನಗೂ ಅದು ನ್ಯೂಸ್ ಇತ್ತು, ಏನಾಯ್ತು ಇಲ್ಲಿ. ಆಮೇಲೆ ನನ್ನ ಗಾಡಿಗೆ ಅವರು ಕ್ಲೇಮ್ ಮಾಡ್ತಾ ಇದ್ದಾರೆ ಅಂತ ಏನು ಅವ್ರು ಹೇಳ್ತಾ ಇದ್ದಾರೆ. ಸ್ಪೆಸಿಫಿಕ್ ಆಗಿ ಪೂಜಾ ಗಾಂಧಿ ರೆಡ್ ಇನೋವಾ ಯೂಸ್ ಮಾಡ್ತಾರೆ, ಅದು ನಂದು. ತೋರಿಸಿ ಡಾಕ್ಯುಮೆಂಟ್ಸು. ಗಾಡಿ ನಮ್ಮ ಅಪ್ಪ ಹೆಸರಲ್ಲಿದೆ, ನಾವೇ ಪರ್ಚೇಸ್ ಮಾಡಿದ್ದೀವಿ, ವಿ ಆರ್ ದ ಓನರ್ಸ್. ಆ್ಯಂಡ್ ಹೌ ಕ್ಯಾನ್ ಈ ಸೇ ಇಟ್ಸ್ ಅ ವೆರಿ ಸಿಲಿ ಥಿಂಗ್. ನನ್ನ ಪ್ರಕಾರ ಇದು ತುಂಬಾನೇ ಇಮ್ಮೆಚ್ಯೂರ್. ಸೊ ಒಟ್ಟಾರೆ ಪೂಜಾ ಗಾಂಧಿ ಹಾಗೂ ವಿತರಕ ಡಾಕ್ಟರ್ ಕಿರಣ್ ವಿವಾದ ತಾರಕಕ್ಕೇರಿದೆ. ಕಲಾವಿದರ ಸಂಘದ ಮೆಟ್ಟಿಲೇರಿದೆ ಅಂದರೆ ತಪ್ಪಾಗಲಾರದು. ಪೂಜಾ ಗಾಂಧಿ ಈಗಾಗಲೇ ಏನು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಕಿರಣ್ ವಿರುದ್ಧ ನಟಿ ಪೂಜಾ ಗಾಂಧಿ ಈಗ ಕಲಾವಿದರ ಸಂಘಕ್ಕೆ ದೂರನ್ನು ನೀಡಿದ್ದಾರೆ. ಅಷ್ಟೇ ಅಲ್ಲ, ಡಾಕ್ಟರ್ ಕಿರಣ್ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕುವ ನಿರ್ಧಾರಕ್ಕೂ ಈಗಾಗಲೇ ಪೂಜಾ ಬಂದಿದ್ದಾರೆ. ಇದು ಒಂದು ಗ್ರೀನ್ ಹೌಸ್ನಲ್ಲಿ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ನಟಿ ಪೂಜಾ ಗಾಂಧಿ ಒಂದು ವಿಷಯವನ್ನು ತಿಳಿಸಿದ್ದಾರೆ. ಹಾಗೆಯೇ ಮತ್ತೆ ಕಿರಣ್ ಮೇಲೆ ಪೂಜಾ ಗಾಂಧಿ ನಿನ್ನೆಯಂತೆ ಇವತ್ತು ಕೂಡ ಒಂದು ವಾಕ್ಪ್ರಹಾರವನ್ನು ನಡೆಸಿದ್ದಾರೆ. ಏನು ಈಗ ಪೂಜಾ ಗಾಂಧಿ ಮಾತಾಡ್ತಕ್ಕಂತಹ ಒಂದು ದೃಶ್ಯಗಳನ್ನು ನೋಡಿದ್ವಿ. ಗ್ರೀನ್ ಹೌಸ್ನಲ್ಲಿ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಪೂಜಾ ಮಾತಾಡ್ತಾ ಇದ್ರು. ಏನು ರೆಡ್ ಇನೋವಾ ಕಾರನ್ನು ಪೂಜಾ ಬಳಸ್ತಾರೆ, ಆ ಒಂದು ಕಾರ್ ಕಿರಣ್ದು ಅನ್ನೋ ಮಾತನ್ನ ಕಿರಣ್ ಹೇಳಿರ್ತಾರೆ. ಅದು ಹೇಗೆ ಸಾಧ್ಯ, ನನ್ನ ಹತ್ರ ಡಾಕ್ಯುಮೆಂಟ್ಸ್ಗಳು ಇದೆ ಅನ್ನೋ ಮಾತನ್ನ ಪೂಜಾ ಕೂಡ ಹೇಳ್ತಾ ಇದ್ದಾರೆ. ಒಟ್ಟಾರೆ ನಟಿ ಪೂಜಾ ಗಾಂಧಿ ಹಾಗೂ ಕಿರಣ್ ವಿವಾದ ಕಲಾವಿದರ ಸಂಘದ ಮೆಟ್ಟಿಲೇರಿದೆ. ಈಗಾಗಲೇ ಕಳೆದ ಬಾರಿ ಕೂಡ ಮತ್ತೆ ಸುದ್ದಿಯಲ್ಲಿದ್ದರು ಪೂಜಾ ಗಾಂಧಿ, ಈಗ ಮತ್ತೆ ಸುದ್ದಿಯಲ್ಲಿದ್ದಾರೆ. ಕಿರಣ್ ವಿರುದ್ಧ ನಟಿ ಪೂಜಾ ಗಾಂಧಿ ಈಗ ಕಲಾವಿದರ ಸಂಘಕ್ಕೆ ದೂರನ್ನು ಕೊಟ್ಟಿದ್ದಾರೆ. ಇತ್ತ ಕಡೆ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು ಹೇಳಿದ ಏಕೈಕ ಮಾತು ಅಂತ ಹೇಳಿದ್ರೆ ಕಲಾವಿದರ ಸಂಘಕ್ಕೆ ದೂರು ನೀಡುವುದಾಗಿ, ಹಾಗೆಯೇ ಕಲಾವಿದರ ಸಂಘಕ್ಕೆ ದೂರು ನೀಡೋದರ ಜೊತೆಗೆ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಇತ್ತ ಕಡೆ ಕಿರಣ್ ಕೂಡ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಬಟ್ ನೀವು ಒಟ್ಟಾರೆ ಎಲ್ಲ ಮಾಹಿತಿಗಳನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಅಶೋಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಪೂಜಾ ಗಾಂಧಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ, ಕಲಾವಿದರ ಸಂಘಕ್ಕೆ ದೂರು ನೀಡೋದಾಗಿ ಹೇಳಿದ್ದಾರೆ. ಒಟ್ಟಾರೆ ಯಾವ ಹಂತದಲ್ಲಿದೆ ಪ್ರಕರಣ? ದಿವ್ಯಾ, ಏನು ನಿನ್ನೆ ವಿವಾದ ಆರಂಭವಾಗಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪೂಜಾ ಗಾಂಧಿ ಒಂದು ಪ್ರೆಸ್ ಮೀಟ್ ಅನ್ನ ಕರೆದಿದ್ರು. ಈ ಪತ್ರಿಕಾಗೋಷ್ಠಿಯಲ್ಲಿ ಪ್ರಮುಖವಾಗಿ ಅವರು ನಿನ್ನೆ ಹೇಳಿದಂತಹ ಸಾಕಷ್ಟು ವಿಷಯಗಳನ್ನ ಮತ್ತೆ ರಿಪೀಟ್ ಮಾಡಿದ್ರು. ಏನಂದ್ರೆ ತಮ್ಮ ಬಳಿ ಇರುವಂತಹ ಕಾರಣ ಎಲ್ಲಾ ಡಾಕ್ಯುಮೆಂಟ್ ನಲ್ಲೂ ನಮ್ಮ ತಂದೆ ಹೆಸರಿದೆ ಅನ್ನುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಸಹ ಅವರು ಇಲ್ಲಿ ಅಶೋಕ್, ನಿಮ್ಮನ್ನ ಹೆಚ್ಚಿನ ಮಾಹಿತಿಗಾಗಿ ಮತ್ತೆ ನಾನು ನಿಮ್ಮನ್ನ ಸಂಪರ್ಕಿಸ್ತೀನಿ. ಈಗ ಚಿತ್ರ ವಿತರಕರಾದಂತಹ ಡಾಕ್ಟರ್ ಕಿರಣ್ ಏನಿದ್ದಾರೆ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ, ಅದರ ನೇರ ಪ್ರಸಾರವನ್ನ ನೀವೀಗ ನೋಡ್ತಾ ಇದ್ದೀರಾ. ಹೋಗ್ಬಾರ್ದಿತ್ತು, ಯಾಕಂದ್ರೆ ಮುಂದೆ ಮೊದಲು ಅವಳು ಈ ತರ ಎಷ್ಟೋ ಇದರಲ್ಲಿರುವಾಗ ಗಂಗಾ ಕಾವೇರಿ ಇದಿತ್ತು, ವಿವಾದ ಇತ್ತು. ಆಗ ನಾನೇ ಚೇಂಬರ್ ಕರ್ಕೊಂಡೋಗಿ ನಾನೇ ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಿಸಿ ಅವಾಗ ಅದನ್ನ ಸೆಟಲ್ ಮಾಡಿಸ್ಕೊಟ್ಟಿದ್ದೆ. ಈ ಥರ ಒಂದಲ್ಲ ಎರಡಲ್ಲ ಅಥವಾ ತುಂಬ ಸನ್ನಿವೇಶಗಳಿಂದ ನಾನು ಅವಳನ್ನ ಪಾರು ಮಾಡಿದ್ದೀನಿ. ಬಟ್ ಇವತ್ತು ನನ್ನೇ ಅವಳು ಈ ಥರ ಕರ್ಕೊಂಬಂದು ನೀವು ಅಷ್ಟೆಲ್ಲ ಅವ್ರಿಗೆ ಹೆಲ್ಪ್ ಮಾಡುವಾಗ ನೀವು ಅಷ್ಟೊಂದು ಕೇರ್ ಕ್ಲೋಸ್ ಫ್ರೆಂಡ್ಸ್ ನಾವು. ಈಗ ಎಲ್ಲ ಸಿನಿಮಾಗೆ ಹೋದ್ರೂ ನಾನು, ನನ್ನ ವೈಫು, ಅವಳ ತಾಯಿ, ಅವ್ರ ತಂಗಿರು ಇಷ್ಟು ಜನ ಹೋಗ್ತಾ ಇದ್ವಿ. ಸಿನಿಮಾ ಆಗಲಿ, ಫಂಕ್ಷನ್ಸ್ ಆಗಲಿ, ಯಾವುದೇ ಪ್ರೆಸ್ ಮೀಟ್ಗಳಾಗಲಿ ಎಲ್ಲಾದರೂ ನಾವೆಲ್ಲ ಜೊತೆಗೆ ಬರ್ತಾ ಇದ್ವಿ. ಅಷ್ಟು ಒಂದೇ ಫ್ಯಾಮಿಲಿ ತರ ಇದ್ವಿ. ಫ್ರೆಂಡ್ಶಿಪ್ ನೀವು ಅದೆಲ್ಲ ಮಾಡ್ಕೊಂಡ್ರು ಓಕೆ. ಈಗ ಕಾರು ನಾವು ನೋಡಿ ಎಲ್ಲ ಕಡೆ ಮೀಡಿಯಾದಲ್ಲಿ ಹೇಳಿದಿರ ಕಾರ್ ಕೊಡ್ತೀನಿ, ಮೊಬೈಲ್ ಕೊಡ್ತೀನಿ ಅಂತ ಹೇಳಿದ್ದೀರಾ. ಸರ್, ಕೊಡ್ಸಿದ್ದೀನಿ ಅಂತಕ್ಕಿಂತ ಓನರ್ಶಿಪ್ ಅಲ್ಲಿ ನಂದಿದೆ ಅಂತ ಅವಾಗ ಹೇಳಿದ್ದೆ. ಅದು ಯಾಕೆ ಹೇಳಿದೆ ಅಂತ ನಿಮ್ಗೆ ಹೇಳಿದ್ದೀನಿ. ಪೊಲೀಸರು ನಮ್ಮ ಮನೆಗೆ ಬಂದಿರೋದ್ರಿಂದ ನಾನು ಅದನ್ನ ಕ್ರಾಸ್ ವೆರಿಫೈ ಮಾಡಿಲ್ಲ ಯಾರ ಹೆಸರಲ್ಲಿದೆ ಏನು ಅಂತ. ಸೊ ನನ್ನ ಹೆಸರಲ್ಲಿ ನಮ್ಮ ಮನೆಗೆ ಬಂದಮೇಲೆ ನನ್ನ ಹೆಸರಲ್ಲೇ ಇರಬೇಕು ಅಂತ ಹೇಳಿದ್ದೆ. ಈಗ ಮೊನ್ನೆ ನಾನು ಇದನ್ನೆಲ್ಲ ಡಾಕ್ಯುಮೆಂಟ್ಸ್ ನೋಡಿದ್ಮೇಲೆ ನನಗೂ ಗೊತ್ತಾಯ್ತು ಹೆಸರು ಅವ್ರ ತಂದೆ ಇದರಲ್ಲಿದೆ. ಬಟ್ ಅಡ್ರೆಸ್ ಮಾತ್ರ ಇನ್ನೂ ಹಳೆ ಅಡ್ರೆಸ್ಸು. ಆ ಹಳೆ ಅಡ್ರೆಸ್ ರೆಂಟಲ್ ಅಗ್ರಿಮೆಂಟ್ ನನ್ನ ಹೆಸರಲ್ಲಿದೆ. ಇಲ್ಲ, ಖಂಡಿತ. ಸರ್, ಏನಂದ್ರೆ ಆ ಟೈಮಲ್ಲಿ ಅವಳಿಗೆ ಅಡ್ರೆಸ್ ಪ್ರೂಫೇ ಇರಲಿಲ್ಲ. ಆವಾಗ ಅವಳು ಏನೇನು ಫೋನ್ ಯೂಸ್ ಮಾಡ್ತಾ ಇದ್ದು, ಏನೇನು ವೆಹಿಕಲ್ ಯೂಸ್ ಮಾಡ್ತಾ ಇದ್ಲು ಎಲ್ಲ ನಂದು.
ನೀವೇ ಒಂದು ಸ್ವಲ್ಪ ಎಲ್ಲ ನಟ ನಟಿಯರದು ಅವ್ರ ಕಾರು ಅದರಲ್ಲಿ ಒಂದು ಇಂಟರ್ವ್ಯೂ ಮಾಡಿದ್ರಿ ಕಬ್ಬನ್ ಪಾರ್ಕಲ್ಲಿ, ಯಾವ ಚಾನಲ್ ಅಂತ ನಾನು ಮಾಡ್ತಾಯಿದ್ದೆ. ಅವಾಗ ಇವಳು ನನ್ನ ಕಾರ್ನೇ ತೊಗೊಂಡೋಗ್ಬಿಟ್ಟು ಇದು ನನ್ನ ಕಾರು ಅಂತ ಅವಳು ಹೇಳಿ ಇದು ಮಾಡಿದ್ವಿ. ಸೊ ಅಷ್ಟು ಫ್ರೆಂಡ್ಸ್ ಆಗಿದ್ವಿ. ನಮ್ಮ ಫ್ಯಾಮಿಲಿಗಾಗಲಿ ಅವ್ರ ಫ್ಯಾಮಿಲಿಗಾಗಲಿ ನನ್ನ ವಸ್ತು ನಿಮ್ಮ ವಸ್ತು ಅಂತಿಲ್ಲ. ನಾವು ರೀಸೆಂಟಾಗಿ ಶಿಫ್ಟ್ ಆದಾಗ ಹೊಸ ಮನೆಗೆ ಅವ್ರ ತಾಯಿನೂ ಬಂದ್ಬಿಟ್ಟು ನಾವಿನ್ನೂ ಮಂಚ ಶಿಫ್ಟ್ ಮಾಡಿರಲಿಲ್ಲ, ಅವ್ರ ಮನೆಯಿಂದನೇ ಬೆಡ್ ಕೊಟ್ಟು ತಂದುಕೊಟ್ಟಿದ್ರು. ಸೊ ತುಂಬ ಕಾರ್ಡಿಯಲ್ ಆಗಿತ್ತು ರಿಲೇಷನ್ಶಿಪ್ಪು. ದಿನ ಸಾಯಂಕಾಲ ಅವ್ರ ತಾಯಿ ವಾಕಿಂಗ್ಗೆ ನಾಯಿ ನಮ್ಮ ಮನೆಗೆ ಕರ್ಕೊಂಬರ್ತಾರೆ. ಒಂಥರ ಹಿಂಗಿರುವಾಗ ಒಂದೇ ಫ್ಯಾಮಿಲಿ ಥರ ಇರುವಾಗ ಮಧ್ಯೆ ಇದೊಂದು ಚಿಕ್ಕ ವಿಷಯಕ್ಕೆ ಜಗಳ ಆಗುತ್ತೆ. ಒಂದಿನ ನಾನು ಬೈತೀನಿ, ಒಂದಿನ ಅವಳು ಬೈತಾಳೆ. ಬಟ್ ಅದೊಂದಕ್ಕೆ ಇಟ್ಕೊಂಡು ಅವಳು ಹಿಂದೆ ಯಾರಿದ್ದಾರೆ ಏನಂತ ಗೊತ್ತಿಲ್ಲ. ಅದರಿಂದ ನನ್ನ ಈಗ ಪ್ರೆಸ್ಟೀಜ್ ಆಗಲಿ ಪ್ರತಿಷ್ಠೆ ಆಗಲಿ ನನಗೆ ಹಾಳಾಗಿದೆ. ಸೊ ಅದಕ್ಕೆ ನನಗೆ ಬೇಜಾರಾಗಿದೆ. ನಿಮ್ಮ ಪ್ರಕಾರ ನಿಮ್ದು ಹಾಳಾಗಿದೆ ಅಂತೀರಾ? ಅವ್ರಿಗೆ ಕಾರ್ ಕೊಡ್ತೀನಿ ಇದೆಲ್ಲ ಹೇಳ್ಬಿಟ್ಟು ನನ್ನ ಕಾರು ನನ್ನ ಮೊಬೈಲ್ ಅಂತ ಹೇಳ್ಬಿಟ್ಟು ನೀವು ಅವ್ರದ್ದು ಒಂದು ಕಡೆ ಡ್ಯಾಮೇಜ್ ಮಾಡಿದ್ದೆ ನಿಮ್ಗೆ ಅನ್ಸಲ್ವ? ಈಗ ನಿಮ್ಮ ಮಿಸ್ಟೇಕ್ ಇಂದಲ್ವಾ? ನಿಮ್ಗೆ ಗೊತ್ತಿಲ್ಲ ಅಂತ ಈಗ ಹೇಳ್ತಾ ಇದ್ದೀರಾ? ಅಲ್ಲ, ನೀವು ಮಿಸ್ಟೇಕ್ ಮಾಡಿದ್ದೀರಾ? ಕ್ಲಾರಿಫೈ ಅವಾಗ ಮಾಡ್ಬೋದಿತ್ತು. ಬಟ್ ಅವಳು ಮೀಡಿಯಾ ಪೊಲೀಸ್ ಬಂದ ಮೇಲೆ ನೀವು ಮಿಸ್ಟೇಕ್ ಕ್ಲಾರಿಫೈ ಮಾಡ್ಕೊಂಡು, ಆ ವಿಷಯದಲ್ಲಿ ಬಟ್ ಅವಳು ನನ್ನ ಹತ್ರ ಬಂದು ಕ್ಲಾರಿಫೈ ಮಾಡ್ಬೋದಿತ್ತು. ಇಲ್ಲ, ನಾನು ಕ್ಲಾರಿಫೈ ಮಾಡಬೇಕಿತ್ತು ಆ್ಯಕ್ಚುಲಿ ಅವಳ ಹತ್ರ ಹೋಗಿ. ಅಲ್ಲ, ಅವ್ರು ಬ್ಲೇಮ್ ಮಾಡಿಲ್ಲ, ಕಾರ್ ಅಂತ ನೀವು ಬ್ಲೇಮ್ ಮಾಡಿರೋದಲ್ವಾ? ಈಗ ಕಿರಣ್ ಅವರು ಒಂದು ಮಾತು ಹೇಳಿದ್ರು, ನಾನು ಅವರಿಗೆ ಫ್ರೀಡಮ್ ಕೊಟ್ಬಿಟ್ಟು ನಾನು ಒಂದು ತಪ್ಪು ಮಾಡಿಬಿಟ್ಟೆ ಅಂತ ಹೇಳ್ತಾರೆ. ನೀವು ಆ ವಿಚಾರದಲ್ಲಿ ನೀವು ಸಹ ಏನೋ ತುಂಬ ಇತರ ಮಾಡ್ಕೊಳ್ತೀವಿ. ಫ್ರೀಡಮ್ ಕೊಟ್ಟು ಏನು ತಪ್ಪು ಮಾಡಿದ್ರು ನಾನು ಫ್ರೀಡಮ್ ಅಂದ್ರೆ ಒಳ್ಳೆ ಫ್ರೆಂಡ್ ಆಗಿ ಇದು ಮಾಡ್ಕೊಂಡಿದ್ದಾರೆ, ಅವ್ರು ಮೀಟ್ ಮಾಡೋಣ ಇವ್ರು ಮೀಟ್ ಮಾಡೋಣ. ಖಂಡಿತ ಆ ಥರ ಏನು ನಾನೇನು ಹೇಳಲಿಲ್ಲ. ನನಗೂ ರಾಜ್ ಟೈಮಲ್ಲಿ ನನಗೂ ಪ್ರೇಮ್ಗೂ ಜಗಳ ಆಗಿತ್ತು. ಆವಾಗ ಈಗ ಅವಳ ಫ್ರೆಂಡ್ಸ್ನ ಯಾರು ನಾನು ಮಾತಾಡ್ತಿಲ್ಲ, ನಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ನಾವು ಹೋಗ್ತಿರ್ಲಿಲ್ಲ. ಸೊ ಫಸ್ಟ್ ಟೈಮ್ ಪ್ರೇಮ್ ಇನ್ವೈಟ್ ಮಾಡೋದು ಅಂತೇಳಿ ಹೋದಾಗ ನಮ್ಮ ಫ್ರೆಂಡ್ ಸರ್ಕಲಿಂದ ಒಬ್ಬರು ಆ ಸರ್ಕಲ್ಗೆ ಹೋಗಿದ್ದು ಅಂತ ಬೇಜಾರಾಯ್ತು ಅಷ್ಟೇ ಹೊರತು ಅಲ್ಲಿಗೆ ಹೋಗಬೇಡ, ಅವ್ರನ್ನ ಭೇಟಿ ಆಗಬೇಡ ಇದನ್ನು ಅದನ್ನ ನನಗೂ ಇಲ್ಲ. ಅವಳು ಪರ್ಸ್ನಲ್, ಅವಳ ಫ್ರೆಂಡ್ಸ್ ಬೇರೆ ಇದ್ದಾರೆ, ಅವಳು ಅವ್ರ ಜೊತೆ ಇರ್ತಾಳೆ. ಅದಕ್ಕೂ ನನಗೂ ಸಂಬಂಧನೇ ಇಲ್ಲ. ನಾವು ಮೀಟ್ ಆಗ್ತಿದ್ದು ಯಾವಾಗ ವಾರಕ್ಕೆ ಒಂದು ಸಲನೋ 2 ಸಲ. ಅದು ಫಿಲ್ಮ್ಗೆ ಹೋದ್ರೂ ಇಲ್ಲ ಫಂಕ್ಷನ್ಗೆ ಹೋದರೆ, ಇಲ್ಲ ನಮ್ಮ ಮನೇಲಿ ಏನೋ ಫಂಕ್ಷನ್ ಇದ್ರೆ ಬರೋರು, ಅವ್ರ ಮನೇಲಿ ಫಂಕ್ಷನ್ ಇದ್ರೆ ಬರೋರು ಅಷ್ಟೇ ಹೊರತು ಬೇರೆ ಇನ್ನು ನಾವಿಬ್ಬರೇನು ಪಾರ್ಕ್ ಪಿಕ್ಚರ್ ಅಂತ ಇಬ್ಬರೇ ಎಲ್ಲೂ ಹೋಗಿಲ್ಲ. ನೀವಿಬ್ರು ಒಳ್ಳೆ ಫ್ರೆಂಡ್ ಆಗಿದ್ದವರು, ಇದೆಲ್ಲ ಮೀಡಿಯಾ ಮುಂದೆ ಬರೋದು ಬೇಕಿತ್ತು ಅನ್ಸುತ್ತೆ. ಇಲ್ಲ, ಬೇಡ ಆಗಿತ್ತು. ನನಗೂ ಇದ್ರ ಬಗ್ಗೆ ರಿಗ್ರೆಟ್ಸ್ ಇದೆ. ಇದು ಚಿಕ್ಕ ಒಂದು ಯಾರೇ ಫ್ರೆಂಡ್ಸ್ ಆಗಲಿ, ನಿಮ್ಮಲ್ಲೇ ಆಗಲಿ, ನೀವು ನಿಮ್ಮ ಫ್ರೆಂಡ್ಸ್ ಆಗಲಿ ಬೈಕ್ ಅಂತೀರ ಮಾಡ್ತೀರಾ. ಸೊ ಅದೇ ಥರನೇ ಒಂದು ಕಾಮನ್ ಇನ್ಸಿಡೆಂಟ್ ಇದು ಇಬ್ಬರು ಫ್ರೆಂಡ್ಸಲ್ಲಿ ನಡೆದಿದ್ದು. ಸೊ ಅದು ಇವತ್ತು ಕಾರಣಾಂತರಗಳಿಂದ ಹಿಂದೆ ಯಾರು ಹೇಳ್ಕೊಟ್ಟು ಏನು ಮಾಡ್ತಾರೋ ಗೊತ್ತಿಲ್ಲ, ಈ ಥರ ಬರ್ತಾ ಇದೆ. ಇದರಿಂದ ಈಗ ನಮ್ಮ ಮಾವರ ಕಡೆಯವರು ಅವರು ಪೊಲಿಟಿಷಿಯನ್ಸು, ಅಲ್ಲಿಂದ ಈ ಕೃಷ್ಣಪ್ಪ ಅವರು ಪೊಲಿಟಿಷಿಯನ್ಸು, ಈಗ ಅಲ್ಲಿ ಪೊಲಿಟಿಕಲ್ ಲೆವೆಲ್ಗೆ ಬೆಳೀತಾ ಇದೆ ಅದು. ಸೊ ಅದು ಇದೊಂದು ಚಿಕ್ಕ ಇನ್ಸಿಡೆಂಟಿಂದ ಅವ್ರದ್ದು ಪೊಲಿಟಿಕಲ್ ಕರಿಯರ್ಸು ಹಾಳಾಗೋ ಲೆವೆಲಲ್ಲಿ ಬಂದಿದೆ. ಸೊ ಅದಕ್ಕೆ ಸ್ಪಷ್ಟನೆ ಕೊಡೋಣ ಅಂತ ನಾನು ಬಂದೆ ಅಷ್ಟೇ. ಅಲ್ಲ, ಇಷ್ಟೆಲ್ಲ ಆಗಬಾರ್ದಾಯ್ತು, ಹಿಂಗೆಲ್ಲ ಆಗಿದೆ ಅಂತ ಹೇಳ್ತಿದ್ರು. ಮತ್ತೆ ನೀವು ಕಾನೂನು ಕ್ರಮಕ್ಕೆ ನಾನು ಮುಂದುವರ್ತೀನಿ ಅಂತ ಹೇಳ್ತಿದ್ರು. ಕಾನೂನು ಅಂತ ಒಳ್ಳೆ ಕ್ಯಾರೆಕ್ಟರ್ ಮತ್ತೆ ನಾನು ಕಾನೂನು ಕ್ರಮಕ್ಕೆ ಇಲ್ಲ, ನಾನು ಕಾನೂನು ಕ್ರಮ ಅಂತ ಹೇಳಿಲ್ಲ. ನಾನು ಏನು ಕ್ರಮ ತಗೊತಿದ್ದೀನಿ ಅದು ಮೊದಲನೇ ಹೆಜ್ಜೆ. ಅದು ಮುಂದೆ ಯಾವುದೋ ರಾಜಿ ಮಾಡಿಸೋದಾಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿ ಇರ್ಬೋದು. ಅದು ಈಗಲೇ ನಾನು ಹೇಳಲ್ಲ. ಇಷ್ಟರಲ್ಲೇ ಪೊಲೀಸ್ ಸ್ಟೇಷನ್ ನಾವು ಹೋಗ್ತೀನಿ.